ಮಾವಾ ಮಾವಾ ಗೀತಾ ಇಲ್ಲಿದ್ದೀನಿ ಬಾ. ಏನು ಎಲ್ಲೋ ಹೊರಟೋಗಿದೆ? ಮಾವ ನನ್ನ ಅಜ್ಜಿ ತಾತನ್ ನೋಡ್ಬೇಕು, ನಡಿ ಹೋಗೋಣ. ಈಗ್ಲಾ? ಆ ನನಗ್ ಪುರ್ಸತ್ತಿಲ್ಲ. ಮಾವ ಗೀತಾ, ನೀನ್ ಎಷ್ಟೇ ಕೂಗಾಡಿದ್ರು ಇವತ್ ನನ್ನ ಕೈಯಲ್ಲಿ ಬರಕ್ಕಾಗಲ್ಲ. ನನಗ್ ಬೇಕಾದಷ್ಟು ಕೆಲ್ಸ ಇದೆ. ನಾಳೆ ನಾಳಿದ್ರಲ್ಲಿ ಹೋಗೋಣ ಬಿಡು. ರಾಜು, ಬಾವಾ, ಆ ಕೆಲಸ ನಿಲ್ಸಿ ಮೊದಲು ಗೀತನ ಅವ್ರ ಅಜ್ಜಿ ಮನೆಗೆ ಕರ್ಕೊಂಡು ಹೋಗು. ಸರಿ ಬಾವಾ. ಗೀತಾ ಗೀತಾ, ಏನ್ ಮಾವ? ಅಜ್ಜಿ ತಾತ ನೋಡ್ಬೇಕಂದಲ್ಲ, ನಡಿ ಹೋಗೋಣ. ಅಯ್ಯೋ ಬೇಡ ಬಿಡು ಮಾವ, ನಿಂಗ್ ತುಂಬಾ ಕೆಲ್ಸ ಇದೆ, ಇನ್ನೊಂದಿನ ಹೋದ್ರಾಯ್ತು ಬಿಡು. ಕೆಲ್ಸ ದಿವಸ ಇದ್ದಿದ್ದೆ, ನೀನ್ ಪಾಪ ಅಷ್ಟು ಆಸೆಯಿಂದ ಕೇಳ್ಕೊತಾ ಇದ್ಯಾ? ನಡಿ ಹೋಗೋಣ. ಇರು ಭೀಮಾ, ನೀನು ಬರುವಂತೆ. ಮಾವ ಏನು? ಗಾಡಿಲ್ ಬೇಡ ಮಾವ, ಮೈಯೆಲ್ಲ ಕುಲ್ಕುತ್ತೆ. ಮತ್ತೆ ಯಾವ್ದು ಹೋಗೋದು? ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ಯಾ? ನಡಿ ಹೋಗೋಣ. ರಾಜು, ಎಲ್ಲಿಗೆ ಹೋಗ್ತಿದ್ದೀರಿ? ಅದೇ ಬಾವಾ, ಅದು ಅಪ್ಪ, ಆ ಮಾವ ಅಜ್ಜಿ ತಾತ ನೋಡ್ಬೇಕು ಅಂತ ಹೇಳ್ದ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನ್ ಹೇಳ್ದ. ಬಾವಾ, ನೀವ್ ಈಗ ಬಂದ್ರ? ಹಾ, ನೋಡಿ ಬಾವಾ, ಗೀತನ್ನ ನಿಮ್ಮ ಹಾಗೆ ಮಾತಾಡಿ ನನ್ನ ಊರು ಕರ್ಕೊಂಡು ಹೋಗಿ ನೋಡ್ತಿದ್ದಾಳೆ. ನನ್ಗೆ ಎಷ್ಟೊಂದು ಕೆಲಸ ಇದೆ, ನನ್ ಮಾತಾ ಕೇಳಲ್ಲ. ಪ್ಲೀಸ್ ಅಪ್ಪ, ಅಜ್ಜಿ ತಾತ ನೋಡ್ಕೊಂಡ್ ಬರ್ತೀನಿ, ಕರ್ಕೊಂಡು ಹೋಗಂತ ಹೇಳಪ್ಪ. ಸರಿ, ಕರ್ಕೊಂಡು ಹೋಗೋ ಪಾಪ. ಸರಿ ಬಾವಾ. ಗೀತಾ, ಅಜ್ಜಿ ತಾತ ನೀನ್ ಈಗಲೇ ನೋಡ್ಬೇಕಿತ್ತ? ಆಮೇಲೆ ನೋಡಿದ್ರೆ ಆಗ್ತಿರ್ಲಿಲ್ವಾ? ಹಾಗಲ್ಲ ಮಾವ, ಸಿಟಿಯಿಂದ ಅಜ್ಜಿ ತಾತನ್ಗೆ ಅಂತ ಬಟ್ಟೆ ತಂದಿದ್ದೀನಿ, ಅದನ್ನ ಕೊಡ್ಬೇಕು. ಹಂಗ ವಿಷಯ? ಬರೀ ಅಜ್ಜಿ ತಾತನಿಗೆ ಮಾತ್ರ ಬಟ್ಟೆ ತಂದಿದ್ಯಾ, ನನಗೇನು ತಂದಿಲ್ಲ. ನಿನಗೂ ಶರ್ಟ್ ಪ್ಯಾಂಟ್ ತಂದಿದ್ದೀನಿ ಮಾವ. ಶರ್ಟು ಪ್ಯಾಂಟಾ? ಇನ್ಮೇಲೆ ನೀನ್ ಅದನ್ನೇ ಹಾಕೋಬೇಕು, ಈ ಪಂಚೆ ಹಾಕೋಬಾರ. ಏನಾಯ್ತು ಮಾವ? ಏನು ಇಲ್ಲ. ಸುಮ್ಮನೆ ಗೀತಾ, ಸುಮ್ಮನೆ ಗೀತಾ. ಯಾಕೆ ಮಾವ ನಿಲ್ಸ್ಬಿಟ್ಟೆ? ಅದು ಹಿಂದೆ ಯಾಕೋ ಸರಿ ಹೋಗ್ತಿಲ್ಲ, ನೀ ಮುಂದಕ್ ಬಾ. ಮುಂದಕ್ಕ? ಏನಾಯ್ತು? ಏನಿಲ್ಲ. ಮುದ್ದು ಮಾವ. ಏನಾದ್ರೂ ಮಾತಾಡು ಮಾವ. ನಾ ಮಾತಾಡ್ದಂಗೆ ಆಯ್ತೆ. ಸುಮ್ನೆ ಇರು ಗೀತಾ. ಮೊದಲು ಸೈಕಲ್ ಕೆಳಗಿಳಿ. ಯಾಕೆ? ಇಳಿ ಹೇಳ್ತೀನಿ. ಊರ ಹತ್ರಕ್ ಬಂತು, ನಡ್ಕೊಂಡು ಹೋಗೋಣ, ನಡಿ. ಮಾವ ಏನು? ಮಾವ ನನ್ ಕೈ ನಡಿಯೋಕ್ಕಾಗಲ್ಲ ಮಾವ, ಕಾಲ್ ನೋಯ್ತಿದೆ. ಪ್ಲೀಸ್ ಮಾವ, ಸೈಕಲ್ ಅಲ್ಲಿ ಹೋಗೋಣ. ಬುಟ್ಟ ಅಂತ ನೋಡು, ನನ್ ಕಷ್ಟ ನನಗೆ ಸೈಕಲ್ ಹೋಗ್ಬೇಕಂತ. ಸೈಕಲ್ ಸುಮ್ಮನೆ ನಡಿ. ಮಾವ ಏನು? ಏನದು? ಕೂಲ್ ಡ್ರಿಂಕ್ಸ್. ಆ ಕಲರ್ ಇಲ್ಲ. ಆಯ್ತು, ಅದನ್ನ ಕುಡ್ದೆ ಹೊಟ್ಟೆ ಕೆಟ್ಟೋಗುತ್ತೆ. ಸುಮ್ನೆ ದುಡ್ಡು ದಾನ ಮಾಡ್ಬೇಡ, ನಡಿ. ಮಾವ ಒಳ್ಳೆ ಚಿಕ್ಕನ್ ಮಾವ ನೀನು. ಒಂದ್ 10 ರೂಪಾಯಿ ಖರ್ಚು ಮಾಡ್ಬಿಟ್ರೆ ನಿಮ್ ತಾತನ್ ಮನೆ ಗಂಟೆ ಹೋಗುತ್ತೆ. ಯಾರ್ ತಾತನ ಮನೆ ಗಂಟು ಹೋಗಲ್ಲ. ನಾ ಈ ರೀತಿ ಜಿಪ್ಪನ್ ತರ ಮಾಡಿ ಪೈಸಕ್ ಪೈಸಾ ಕೂಡಿಕ್ತಿರ. ಯಾರಿಗೋಸ್ಕರ? ನನಗೋಸ್ಕರನಾ? ನಿನಗೋಸ್ಕರ. ನನಗ? ಯಾಕೆ? ಅದೇ ನಾಳೆ ನಿನ್ ಕಟ್ಕೊಳಕ್ ಬರ್ತಾನಲ್ಲ ಆ ಮಹಾನುಭಾವ, ನಿಮ್ ಯಜಮಾನ, ಅವನ್ಗೆ ಮೂಟ್ಮುಟ್ಟೆ ಹೊರಿಸ್ಬೇಕಲ್ಲ, ಅದಕ್ಕೆ. ಓಹೋ, ನನ್ ಕಟ್ಕೊಡಕ್ ಬರೋನ್ಗೆ ಮೂಟ್ಮುಟ್ಟೆ ಹೊರಿಸ್ತೀಯಾ? ಇರು, ಮಾಡ್ತೀನಿ. ಗೀತಾ, ನೀನ್ ಒಳಗೋಗು, ನಾನು ಈಗ ಬರ್ತೀನಿ. ತಾತ, ಅಜ್ಜಿ. ಯಾರು? ಅಜ್ಜಿ. ಚೆನ್ನಾಗಿದ್ಯಮ್ಮ? ಯಾವಾಗ ಬಂದೆ? 2 ದಿನ ಆಯ್ತು ಅಜ್ಜಿ. 2 ದಿನ ಆಯ್ತಾ? ಮಾವನ್ ಕರ್ಕೊಂಡು ಹೋಗು ಅಂತ ಪೀಡ್ಸಿದ್ದಕ್ಕೆ ಇವತ್ತು ಕರ್ಕೊಂಡ್ ಬಂದ. ಅವ್ನ್ ಯಾವಾಗ್ಲೂ ಹಾಗೇನೆ. ಸತ್ಯ ಕರ್ಕೊಂಡ್ ಬಂದಲ್ಲ. ಹೌದಲ್ವಾ? ಹೌದು ಕಣೆ. ತಾತ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನೆ ಮಗ, ಕುಂತ್ಕೋವ. ತಾತ, ಇದು ನಿನ್ಗೆ. ಹೌದಾ? ಅಜ್ಜಿ, ಇದು ನಿನಗೆ. ಚೆನ್ನಾಗಿದ್ಯಾ? ಚೆನ್ನಾಗೈತೆ ಕಣವ, ಚೆನ್ನಾಗೈತೆ. ತುಂಬಾ ಚೆನ್ನಾಗಿದೆ. ನಮ್ಮನ್ನೆಲ್ಲ ನೆನಪಿಟ್ಕೊಂಡು ಇವೆಲ್ಲ ತಂದಿಯಲ್ಲ, ನನ್ ಚಿನ್ನ. ಪರಿ ಮುತ್ತ ತುತ್ತೇನಿಲ್ವಾ? ಏಯ್, ನಿನ್ಗಿಷ್ಟವಾಗಿರೋ ಲಾಡು. ಲಾಡು? ಏನ್ ಹಾಗೆ ನೋಡ್ತಿದ್ದೀರಾ? ಹೋಗಿ ತಗೊಂಬನ್ನಿ. ಎಲ್ ಮಡಗಿದ್ಯಾ? ಅಡ್ಡಗೋಡೆ ಮೇಲೆ ರೀ. ಹೌದಾ? ನಂಗೆ ಗೊತ್ತೇ ಆಗ್ಲಿಲ್ವೇ. ಚಿನ್ನು, ಮನೇಲಿ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ತುಂಬಾ ಚೆನ್ನಾಗಿದ್ದಾರೆ. ಒಂದೊಂದು ಬಂಗಾರ ಮಗ ತಗೊಳವ.
ಅಲ್ಲ ನಿನ್ನೆ ಮೊನ್ನೆ ನಾವ್ ಎತ್ತಾಡ್ಸಿದ್ ಮಗ ಎಷ್ಟ್ ಚಂದ ಬೆಳೆದ್ಬಿಟ್ಟವಳಲ್ಲ. ಅಷ್ಟೇ ಅಲ್ಲ ತಾತ, ನಂಗ್ ಮದ್ವೆ ವಯಸ್ಸು ಆಗಿದೆ. ನಿಮ್ ಅಳಿಯಂದ್ರಿಗೆ ಹೇಳಿ ನಂಗೊಂದ್ ಮದ್ವೆ ಮಾಡ್ಸತ್ತಾನೆ. ಅದಕ್ಕೇನಮ್ಮ, ಕಾಸಿದ್ರೆ ಕರಿಮಣಿಗ್ ಬರೋಣ. ನಿಮ್ಮ ಅಪ್ಪ ಮನ್ಸ್ ಮಾಡಿದ್ರೆ ಮಹಾರಾಜನ್ನೇ ತಂದು ನಿಲ್ಲಿಸ್ಬಿಡ್ತಾರೆ. ನಂಗ್ ಮಹಾರಾಜನಂತ ಗಂಡ್ಬೇಡ, ಮಾವನೇ ಸಾಕು. ಏನಂದೆ? ಮಾವಿನ ಹಣ್ಣಂತ ಗಂಡ್ ಸಾಕೊಂಡೆ. ಗೀತಾ ಗೀತಾ ಅಮ್ಮ ಚೆನ್ನಾಗಿದ್ಯಾ? ಆ. ಅಪ್ಪ ಚೆನ್ನಾಗಿದ್ಯಾ? ನಡಿ ನಡಿ ಗೊತ್ತಾಯ್ತು. ಏ, ಯಾಕೋ ಅಷ್ಟ ಅವಸರ? ನೀನಂತೂ ಬರಲ್ಲ, ಬಂದ್ರು ಇರೋಲ್ಲ. ಅವಳನ್ನಾದ್ರೂ ಸ್ವಲ್ಪ ತಿರುಗ್ ಬಿಡು. ಇಷ್ಟೊತ್ತಿದ್ದು ಸಾಲ್ದಮ್ಮ. ಗೀತಾ ನೀ ನಡಿ. ರಾಜು, ಅಪರೂಪಕ್ ಬಂದಿದ್ಯಾ, ಊಟ ಮಾಡ್ಕೊಂಡೋಗೋ. ಇಲ್ಲಮ್ಮ, ಅಲ್ಲಿ ಅಕ್ಕ ಬಾವ ನನಗೋಸ್ಕರ ಕಾಯ್ತಿರ್ತಾರೆ, ನಾ ಹೋಗ್ಬೇಕು. ನೋಡು, ಹೆತ್ತ ತಾಯಿ ಹೇಳ್ತಾ ಇದ್ದೀನಿ, ಒಂದು ತುತ್ತು ತಿನ್ಬಿಟ್ಟು ಹೋಗು. ಸರಿ ಅಮ್ಮ. ಅಪ್ಪ ಒಂದ್ ಲಾಡು ಕೊಡು. ಈ ಹಿಂಸೆಗೆ ನಮ್ಮ ಮನೆಗೆ ಬರಲ್ಲ ಅಂತ ಹೇಳುದು. ಏಯ್, ಇದು ನಿನ್ ಮನೆನೇ ಕಣ. ಹೌದಲ್ಲ, ಮರ್ತೇ ಹೋಗಿತ್ತು. ಅಪ್ಪ ಅದ್ ಕೊಡು. ಪಾತ್ರೆ ಕೊಡಪ್ಪ. ಬತ್ತಿದು ನೀನ್ ತಿನ್ನು. ತಿನ್ನಿ. ರಾಜು, ಅದ ಅಕ್ಕನಿಗೆ ಕೊಡ್ತೀಯಾ? ನನ್ ಚಿನ್ನ. ಗೀತಾ ಬಾ ಹೋಗೋಣ. ಏ, ಪಾಪ ಆ ಮಗು ಇನ್ ಸ್ವಲ್ಪ ತಿರ್ತಿತ್ತು, ಗಡಿಬಿಡಿ ಮಾಡಿ ಕರ್ಕೊಂಡು ಹೋಗ್ಬಿಟ್ಟ. ಮನೆ ಮಠ ನಮ್ಮವ್ರನ್ನ ಬುದ್ಧಿ ಇವನ್ ಯಾವಾಗ ಬರುತ್ತೋ ಏನೋ. ಎಲ್ಲ ಅವನ ಇಚ್ಛೆ. ಒಳ್ಳೆ ಅಯ್ಯೋ. ಚಿಕ್ಕನ್ ಮಾವ ನೀನು. ಒಂದ್ 10 ರೂಪಾಯಿ ಖರ್ಚು ಮಾಡ್ಬಿಟ್ರೆ ನಿಮ್ ತಾತನ್ ಮನೆ ಗಂಟ ಹೋಗುತ್ತೆ. ಯಾರ್ ತಾತನ ಮನೆ ಗಂಟು ಹೋಗಲ್ಲ. ನಾ ಈ ರೀತಿ ಜಿಪ್ಪನ್ ತರ ಮಾಡಿ ಪೈಸಾ ಕೂಡಿಕ್ತಿರ ಯಾರಿಗೋಸ್ಕರ? ನನಗೋಸ್ಕರನ? ನಿನಗೋಸ್ಕರ. ನನಗ ಯಾಕೆ? ಅದೇ ನಾಳೆ ನಿನ್ ಕಟ್ಕೊಳಕ್ ಬರ್ತಾನಲ್ಲ ಆ ಮಹಾನುಭಾವ, ನಿಮ್ ಯಜಮಾನ, ಅವನ್ಗೆ ಮೂಟೆ ಹೊರಿಸ್ಬೇಕಲ್ಲ, ಅದಕ್ಕೆ. ಅಯ್ಯಯ್ಯೋ! ದೆವ್ವ! ದೆವ್ವ ಬಂತು! ಮಾವ 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 ಮಾವ, ನಾನು ಗೀತಾ. ಗೀತಾ ನೀನಾ? ಏನಾಯ್ತು ಗೀತಾ? ನೀನ್ ಯಾಕೆ ಇಷ್ಟದಲ್ಲಿ ಬಂದೆ? ಮಾವ, ಅದು ನಾನೊಂದ್ ವಿಷಯ ಹೇಳ್ತೀನಿ, ನಿನ್ ಮನ್ಸನ್ ಗಟ್ಟಿ ಮಾಡ್ಕೋ. ಏನಾಯ್ತು ಗೀತಾ? ಮಾವ, ಇತ್ತೀಚೆಗೆ ನನ್ಗೆ ರಾತ್ರಿ ಹೊತ್ ಕಣ್ಣೇ ಕಾಣಿಸಲ್ಲ ಮಾವ. ರಾತ್ರಿ ಕುಳ್ಳ? ಅಯ್ಯೋ, ಮೊದಲ ವಿಷಯ ಅಕ್ಕ ಬಾವನ್ಗೆ ಹೇಳ್ಬೇಕು. ಅಯ್ಯೋ ಮಾವ, ಬೇಡ, ಅಮ್ಮ ಅಪ್ಪಂಗೆ ಹೇಳ್ಬೇಡ, ತುಂಬಾ ನೊಂದ್ಕೋತಾರೆ. ನೀ ಹೇಳಿದ್ದು ಸರಿನೇ. ನೀನು ಯೋಚನೆ ಮಾಡ್ಬಿಡಕ್ಕಿತ್ತ, ಸಿಟಿಲಿ ಯಾವ್ದಾದ್ರು ಒಳ್ಳೆ ಡಾಕ್ಟರ್ ತೋರಿಸಿ ನಿನ್ ಕಣ್ ಸರಿಯಾಗಿ ಮಾಡ್ತೀನಿ. ಆಗಲ್ಲ ಮಾವ, ನಾನು ಎಷ್ಟೋ ಡಾಕ್ಟರ್ ತೋರಿಸ್ದೆ, ಯಾರು ವಾಸಿ ಮಾಡೋಕ್ ಆಗಲ್ಲ ಅಂದ್ರು. ಅಯ್ಯೋ ದೇವ್ರೆ, ಹೀಗೇನಪ್ಪ ಮಾಡೋದು? ಮಾವ, ನನ್ ಕಣ್ ಕಾಣಿಸಲ್ಲ ಅಂತ ಗೊತ್ತಾದ್ರೆ ನನ್ ಯಾರು ಮದ್ವೆ ಆಗ್ತಾರೆ? ಯಾಕೆ ಮದುವೆ ಆಗಲ್ಲ? ನೀ ಹೂ ಅನ್ನೋ, ಬೆಳಕು ಅರಿಯಷ್ಟಲ್ಲಿ ಗಂಡುಗಳನ್ನ ಸಾಲ ನಿಲ್ಸ್ಬಿಡ್ತೀನಿ. ಅವೆಲ್ಲ ಯಾಕೆ ಮಾವ, ನೀನೇ ನನ್ ಮದ್ವೆ ಆಗು. ಆ? ನಾನಾ? ಅಯ್ಯೋ ಗೀತಾ, ನೀನ್ ತುಂಬಾ ಓದಿರೋಳು, ನಾನು ಇಲ್ಲೇ ಮಣ್ಣು ತುಳ್ಕೊಂಡು ನಿಂತಿರೋನು. ನನಗೂ ನಿನಗೂ ಜೋಡಿ ಸರಿ ಹೋಗುತ್ತೆ. ನಂಗ್ ಗೊತ್ತು ಮಾವ, ನೀನ್ ಯಾಕೆ ನನ್ ಆಗಲ್ಲ ಅಂತ. ನನ್ ಕಣ್ ಕಾಣಲ್ಲ, ಕುರುಡಿ ಅಂತ ತಾನೆ. ಚಿಚಿ ಗೀತಾ, ಆಗಲ್ಲ ಅದು. ನಾನು ಹಾಗಾದ್ರೆ ನನ್ನ ಮದ್ವೆ ಮಾಡ್ಕೋತೀಯಾ? ಯಾರು ಮಾಡ್ಕೊಳ್ದೆ ಹೋದ್ರೆ ನಾ ಮಾಡ್ಕೋತೀನಿ. ಯಾರು ಮಾಡ್ಕೊಳ್ದೆ ಹೋದ್ರೆ ಮಾಡ್ಕೋತೀಯಾ? ನಿನ್ ನನ್ ಕಂಡ್ರೆ ಇಷ್ಟ ಇಲ್ಲ. ಹೋಗು ಮಮ್ಮ, ಹೀಗೆಲ್ಲ ಹೇಳ್ತಿದ್ಯಾ? ಹೋಗು ಮಮ್ಮ. ಆಯ್ತು ಆಯ್ತು, ನಾನೇ ಮಾಡ್ಕೋತೀನಿ. ಮಾಡ್ಕೋತೀಯಾ? ಆ. ಮಾಡ್ಕೋತೀಯಾ? ಆ. ನನ್ನ ಮುದ್ದು ಮಮ್ಮ, ಆ. ನನ್ನ ಚಿಕ್ಕ ಆ. ಮಮ್ಮ, ಅಯ್ಯೋ, ನನ್ನ ರತ್ನ ಮಮ್ಮ. ಗೀತಾ, ಈಗ ಮುದ್ಬಾಡಿ ಸಾಕು, ಮಲ್ಕೋಗ್ ನಡಿ. ಹಾ ಮಾವ, ನಂಗೆ ನಿದ್ದೆ ಬರ್ತಿದೆ, ನಾನು ಇಲ್ಲೇ ಮಾಡ್ಕೋತೀನಿ. ಅಯ್ಯೋ, ನೀ ಇಲ್ಲೇ ಇದ್ರೆ ಸಂಸಾರ ನಡೆಸ್ಬಿಡ್ತೀಯ. ನಡಿ ನಡಿ ನಡಿ. ಬೇಡ ಮಾವ, ನಾನು ಇಲ್ಲೇ ಮಾಡ್ಕೋತೀನಿ. ಗೀತಾ ಸುಮ್ಮನೆ ನಡಿ. ಬೇಡ ಮಾವ, ಆ. ಪ್ಲೀಸ್. ನಡಿ. ಏಯ್, ಹೂ. ಏನಾಯ್ತು ಮಾವ? ನೀನ್ ಓ ಕುರುಡಿ ಅಲ್ವಾ, ನಿನ್ ಕಣ್ಕ. ನಡಿ ನಡಿ, ಅಯ್ಯೋ, ಸುಮ್ಮನೆ ನಡಿ. ಬೆಳಗಾಗಿದ್ದಂಗೆ ಸಾಲ ನಿಂತ್ಕೊಂಡ್ಬಿಡ್ತಾವ ನಾಯಿಗಳ ತರ. ಒಬ್ರಿಗಾರ ಮಾನ ಮರ್ಯಾದೆ ಐತ ಬಡ್ಡೆ ತಾವಕ್ಕೆ. ಅಣ್ಣ, ಪಾರ್ಲ ಇಲ್ಲಿ ಯಾರ್ಲ ಇವರೆಲ್ಲ? ಈ ಮನೆ ಕಾಯಕ್ ಬಂದಿರೋ ಕಜ್ಜಿ ನಾಯಿಗಳು ನಿನ್ನಂಗೆ. ಬೇವರ್ಸಿ, ಅಂಟ್ರಿ ಬೇವರ್ಸಿ, ನನ್ ಕೈ ಸಿಕ್ಕು ನಿನ್ಗದೆ ಮಾರಿ ಹಬ್ಬ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಓ ಅಂತೀಯ, ಈ ಓಹೋ ಫಿಗರ್ ಅಂತೀಯ, ಎಲ್ಲೋ ನೋಡ್ದಂಗದಲ್ಲ. ಬಾ ಅಂತೀಯ, ಬೇಡ ಅಂತೀಯ,
ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹೂ ಅಂತೀಯ ಆ ಹೂ ಅಂತೀಯ ಏ ಕ್ವಾರ್ಟರ್ ಬಾಟ್ಲು ಆ, ಇಲ್ಲಿ ವೀರಾಪುರದ ಪಟೇಲ ಚಲುವರಾಯ ಸ್ವಾಮಿ ಅಂತ ಇದ್ದಲ್ಲ ಈಗ ಅವನೆಲ್ಲಿ ಅವರು ಫಾರಿನ್ ಹೋದ್ರು ಆ? ಈ ಸೌಂಡ್ ಎಲ್ಲೋ ಕೇಳ್ದಂಗದಲ್ಲ ಅರೆ ಹಬ್ಬ ತಪ್ಪಿಸ್ಕೊಂಡ್ಬಿಟ್ಟೆ ಹಿಡ್ದಾಕ್ಬಿಟ್ಟೆ ಹೆಂಗ ನಡೆದಾಕ್ಬಿಟ್ಟ ಆ? ಈ ನಿನ್ ಮಂಡ್ಲಿಗಪ್ಪೆ ದೇಹ ನೋಡಿದ್ರೆ ಯಾವ ನನ್ ಮಗ ಕಂಡಿಡಕ್ಕಿಲ್ವಲ್ಲಿ ಮಾತಿಗೆ ಮುಂಚೆ ನಾನ್ ವೀರಾಪುರದ ಪಟೇಲ ಅಂತ ಕೊಚ್ಕತಾ ಇದ್ದಲ್ಲ ಈಗ ನನ್ನ ಹತ್ರ ಇದ್ದಿದ್ದು 7 ಎಕರೆ ನೀರಾವರಿ ಜಮೀನು ಹಾ. ತೋಟ ಹಾ. ಈಗ ಚಿಂತಾಮಣಿ ಇದ್ದಾಳಲ್ಲ ಮನೆ ಹಾ. ಅದನ್ನೆಲ್ಲ ಅವಳಿಗೆ ಬರ್ಕೊಟ್ಬಿಟ್ಟು ಈ ಸ್ಥಿತಿಗೆ ಬಂದ್ಬಿಟ್ಟಿದೀಯ ಇವಾಗ ನನ್ನ ಮಗನೇ ಅದಕ್ಕೆ ಮನುಷ್ಯ ಹುಟ್ಟಿದ್ಮೇಲೆ ಸ್ವಲ್ಪನಾದ್ರೂ ಇದಿರ್ಬೇಕು ಬುದ್ಧಿ ಅನ್ನೋದು ನೋಡ್ತಾ ಇರೋ ಹಾ. ಒಂದಲ್ಲ ಒಂದಿನ ಇದನ್ನು ಕಳ್ಚಾಕ್ಬಿಟ್ಟು ಬರೀ ಪುಟ್ಕೋಸಿಲೆ ಬಂದ್ಬಿಡ್ತೀನಿ ಅಂತೀಯ ಆ?